ಎಲ್ರಿಗೂ ನಮಸ್ಕಾರ. ನಾನು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಟ್ಯೂಬ್ ಕಾರ್ನ್ ಅಂತ ಕನ್ನಡದಲ್ಲಿ. ಸೊ ನನ್ನ ಮೊದಲನೇ ಪ್ರಯತ್ನ ಏನಂತಂದರೆ ಒಂದು ಒಳ್ಳೆ ವಿಡಿಯೋ ಕೊಡಬೇಕು ಅಂತ ಅನ್ನಿಸ್ತು. ಅದಕ್ಕಾಗಿ ಟಾಪಿಕ್ ಹುಡುಕ್ತಾ ಇದ್ದೆ. ಸೊ ಇತ್ತೀಚೆಗೆ ನಾವು ಕೇಳ್ತಾ ಇದ್ದೀವಿ ನ್ಯೂಸ್ ಚಾನಲಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಬಗ್ಗೆ. ಸೊ ಹಂಗಾಗಿ ಅದನ್ನೇ ಟಾಪಿಕ್ ತೊಗೊಂಡಿದ್ದೀನಿ. ಸೊ ಒಂದಷ್ಟು ಮಾಹಿತಿ ಕೊಡೋಕ್ಕೆ ಇಷ್ಟಪಟ್ಟಿದ್ದೀನಿ. ಸೊ ಮೊದಲನೇ ವಿಡಿಯೋ ತುಂಬ ಅರ್ಥಪೂರ್ಣವಾಗಿರಬೇಕು ಅಂತ ನಾನು ಒಂದು ಪ್ರಯತ್ನಪಟ್ಟು ಈ ಒಂದು ಮೊದಲನೇ ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 2.4 ಮಿಲಿಯನ್ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮಿಂದ ಆಗ್ತಾಯಿದೆ. ಓಕೆನಾ? ಸೊ ಇದಕ್ಕೆ ಕಾರಣ ಏನು? ಎಲ್ಲರೂ ಅಂತಿದ್ದಾರೆ ಕರೋನಾ ಲಸಿಕೆಯಿಂದ ಆಗಿದೆ, ಅದಾಗಿದೆ, ಅದಕ್ಕೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾಯಿದೆ ಅಂತ. ಮೇ ಬಿ ಕರೋನಾ ಲಸಿಕೆಯಿಂದನೂ ಆಗಿರ್ಬೋದು, ತುಂಬ ಸಿವಿಯರ್ ಆಗಿರೋರಿಗೆ. ಬಟ್ ಒಂದು ಯೋಚನೆ ಮಾಡಬೇಕು ನೀವೆಲ್ಲ, ಏನಪ್ಪ ಅಂತಂದರೆ ನಾವು ನಮ್ಮ ದಿನನಿತ್ಯ ನಾವು ಜೀವನ ಶೈಲಿ ಹೇಗಿದೆ, ಮತ್ತು ತಿನ್ನೋ ಫುಡ್ಡು, ಮತ್ತು ನಮ್ಮ ಹ್ಯಾಬಿಟ್ಸು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮುಂಬೈ ಬ್ರಾಂಚು ಅವ್ರ ಪ್ರಕಾರ 140 ಪೀಪಲ್ 140 ಪೀಪಲ್ 1,00,000ದಲ್ಲಿ ಇಂಡಿಯಾದಲ್ಲಿ ಸಾಯ್ತಿದ್ದಾರೆ. ಏನಕ್ಕೆ ಅಂತಂದರೆ ಹಾರ್ಟ್ ಅಟ್ಯಾಕು. ಆಯಿತಾ? ಸೊ ಇದೆಲ್ಲ ಹೇಗೆ ಸಾಧ್ಯ ಆಗ್ತಾಯಿದೆ ಅಂತಂದರೆ ಇಂಡಿಯನ್ಸ್ ನಿಜವಾಗ್ಲೂ ಅವರ ಒಂದು ಹ್ಯಾಬಿಟ್ ಮತ್ತು ಅವರ ಒಂದು ಜೀವನ ಶೈಲಿ ಆ ಥರ ಆಗಿದೆ. ಆಯಿತಾ? ಸೊ ಹಂಗಾಗಿ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಹಾಗಾಗಿ ಸೊ ಪರಿಹಾರಕ್ಕೂ ಮೊದಲು ಏನು ಕಾರಣ ಅಂತ ತಿಳ್ಕೊಬಿಡೋಣ. ಕರೋನಾ ಒಂದು ಬಿಟ್ಟು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಇರ್ಬೋದೇನೋ, ಆದ್ರೂ ಅದನ್ನು ಬಿಟ್ಟು ಬೇರೆ ಇನ್ನೇನು ಪ್ರಾಬ್ಲಮ್ ಇರ್ಬೋದು. ಒಂದು ಸಿಗರೇಟ್ ತುಂಬ ಸೇದೋದು, ಆಯಿತಾ? ಮತ್ತು ಹೈ ಬ್ಲಡ್ ಪ್ರೆಷರ್ ಬರೋದು ತುಂಬ ಕಾರಣ ಇದೆ ಅಲ್ವಾ? ತುಂಬ ಕಾರಣ ಇರ್ಬೋದು. ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಮನೇಲೇನೋ ಪ್ರಾಬ್ಲಮ್ ಇರ್ಬೋದು, ಅಥವಾ ಇನ್ನೇನು ಯೋಚನೆ ಮಾಡ್ತಿರ್ಬೋದು, ಅಥವಾ ಇನ್ಯಾವುದೋ ಇಶ್ಯೂ ಇರ್ಬೋದು, ಆರೋಗ್ಯ ಸಮಸ್ಯೆ. ಹಂಗಾಗಿ ಹೈ ಬ್ಲಡ್ ಪ್ರೆಷರ್ ಇರುತ್ತೆ. ಮತ್ತು ಹೈ ಬ್ಲಡ್ ಕೊಲೆಸ್ಟ್ರಾಲ್ ಇರುತ್ತೆ. ಸೊ ಇವಾಗಿನ ಪರಿಸ್ಥಿತಿಯಲ್ಲಿ ಇಂಡಿಯಾದಲ್ಲಿ ಎಸ್ಪೆಷಲಿ ಕೊಲೆಸ್ಟ್ರಾಲು ಜಾಸ್ತಿ, ಒಬೆಸಿಟಿ ಜಾಸ್ತಿ, ಇದೊಂದು ನಾವು ಕೇಳ್ತಾ ಇರ್ತೀವಿ ಆವಾಗ. ಮತ್ತು ಇನ್ನೊಂದು ಮೇಯ್ನ್ ಇಂಟೆನ್ಷನ್ನು ಎಲ್ಲ ಫಿಸಿಕಲ್ ಇನ್ಆ್ಯಕ್ಟಿವಿಟಿ, ಅಂದರೆ ನಾವು ದೈಹಿಕ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇರೋದೊಂದು ದೊಡ್ಡ ಕಾರಣ. ಆಯಿತಾ? ಎಲ್ರಿಗೂ ಏನಂತಂದರೆ ಕಂಫರ್ಟ್ ಜೀವನ ಆಗ್ಬಿಟ್ಟಿದೆ. ಆರಾಮಾಗಿ ದುಡ್ಡು ದುಡಿಬೇಕು, ಹೋಗಬೇಕು, ಏನು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ದಿರ ಆರಾಮಾಗಿರಬೇಕು ಅನ್ನೋದೊಂದು. ಹಾಗಾಗಿ ಆಗ್ಬಿಟ್ಟಿದೆ. ಮತ್ತು ಒಬೆಸಿಟಿ ಅದು ಒಂದು. ಅದಾದಮೇಲೆ ಡಯಾಬಿಟಿಸ್ ಒಂದು ಕಾರಣ. ಸರಿ, ಹೀಗೆ ತುಂಬ ರೀತಿ ಕಾರಣಗಳಿದ್ದಾವೆ. ಸೊ ನಾವು ಸುಮ್ಮನೆ ಏನೋ ಒಂದು ಬೇರೆಯವ್ರನ್ನ ದೂಷಿಸ್ಕೊಂಡಿರ್ಬಾರ್ದು. ಬಟ್ ನಾವು ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ನ ಮಾಡ್ಕೊಂಡಿದ್ದೀವಾ ಇಲ್ವಾ ಅನ್ನೋದನ್ನ ಒಂದು ಚೆಕ್ ಮಾಡಬೇಕು ಅಲ್ವಾ? ಅದೇ ರೀತಿ ನಾವು ಇದನ್ನು ಹೇಗೆ ನಾವು ಕಂಟ್ರೋಲ್ ಮಾಡ್ಕೋಬೋದು ಅಂದರೆ ಹೃದಯದ ಆರೋಗ್ಯನ ಹೇಗೆ ನಾವು ಕಾಪಾಡ್ಕೋಬೋದು? ನೀವೇನು ಮಾಡಬೇಕಾದ್ದೇನಿಲ್ಲ, ತುಂಬ ಸಿಂಪಲ್ ಎಕ್ಸಸೈಸು ಫ್ರೆಂಡ್ಸ್. ಒಂದು ವಾಕಿಂಗ್ ಮಾಡಿ ಡೈಲಿ, ಬೆಳಿಗ್ಗೆ ಅಥವಾ ಸಾಯಂಕಾಲ, ಮತ್ತು ಸೈಕ್ಲಿಂಗ್ ಮಾಡಿ, ಮತ್ತು ಸ್ವಿಮ್ಮಿಂಗ್ ಮಾಡಿ ಸಾಧ್ಯ ಆದರೆ, ಮತ್ತು ನಾರ್ಮಲ್ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಮಾಡಬೇಕು. ಅಂದರೆ ನೀವು ತುಂಬ ಏನು ಬಹಳ ಪ್ರೊಫೆಷ್ನಲ್ ಜಿಮ್ ಥರ ಏನು ಮಾಡೋ ಅವಶ್ಯಕತೆ ಇಲ್ಲ. ಆಯಿತಾ? ಸೊ ನಾರ್ಮಲ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಕೊಳ್ಳಿ. ಸೊ ನಿಮಗೆ ನಿಮ್ಮ ಬಾಡಿನ ಕೇಳಿ ಗೊತ್ತಾಗುತ್ತಲ್ವ, ಎಷ್ಟು ಅಗತ್ಯ ಇದೆ ಅಷ್ಟು ಮಾತ್ರ ಮಾಡಿ, ಅಷ್ಟೇ ಸಾಕು. ತುಂಬ ಏನು ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ಜಾಸ್ತಿ ಮಾಡಿದ್ರೂ ಪ್ರಾಬ್ಲಮ್ ಆಗುತ್ತೆ ಹಾರ್ಟಿಗೆ. ಆಯಿತಾ? ಸೊ ಹಂಗಾಗಿ ನಾರ್ಮಲ್ ಎಕ್ಸಸೈಸ್ ಮಾಡಿ, ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ, ಆರಾಮಾಗಿರಿ. ಮತ್ತು ಇನ್ನೊಂದು, ಏನು ಫುಡ್ ಇಂಟೇಕ್ ತೊಗೋಬೇಕು ಹೃದಯದ ಆರೋಗ್ಯಕ್ಕೆ ಅಂದರೆ, ಒಂದು ಸಾಲ್ಮನು, ಇನ್ ಕೇಸ್ ನೀವು ನಾನ್ ವೆಜಿಟೇರಿಯನ್ ಆದರೆ ಸಾಲ್ಮನು, ಮತ್ತು ಅವಕಾಡೋ, ಆ್ಯಪಲ್ಸು, ಬ್ಲೂಬೆರ್ರೀಸು, ಬ್ರಾಕೋಲಿ, ಮತ್ತು ಓಟ್ ಮೀಲು, ವಾಲ್ನಟ್ಸು, ಟೊಮ್ಯಾಟೊಸು, ಆಲಿವ್ ಆಯಿಲು, ಫ್ಲ್ಯಾಕ್ಸ್ ಸೀಡು, ಮತ್ತು ಹಸಿರು ಸೊಪ್ಪುಗಳು, ಆಲ್ಮಂಡು, ಚೆರ್ರೀಸು, ಆರೆಂಜು, ಈ ಥರ ಎಲ್ಲ ತಗೋತಾ ಹೋದರೆ ಖಂಡಿತ ನಿಮಗೆ ಆರೋಗ್ಯ ಚೆನ್ನಾಗೇ ಇರುತ್ತೆ. ಏನು ಭಯಪಡೋ ಅವಶ್ಯಕತೆ ಇಲ್ಲ. ಇದೆಲ್ಲ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಟ್ಟಿರೋದು ನಿಮ್ಮ ಒಂದು ಮಾಹಿತಿಗೋಸ್ಕರ. ನಿಮಗೆ ಇನ್ ಕೇಸ್ ಏನಾದರೂ ನಿಜವಾಗ್ಲೂ ನಿಮ್ಮ ಆರೋಗ್ಯದ ಬಗ್ಗೆ, ಹೃದಯದ ಬಗ್ಗೆ ಡೌಟ್ ಇತ್ತು ಅಂತಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು. ಏನಕ್ಕೆ ಅಂತಂದರೆ ಹೃದಯದ ಬಗ್ಗೆ ನಮಗಿಂತ ಹೆಚ್ಚಾಗಿ ಡಾಕ್ಟ್ರಿಗೆ ತಾನೇ ಗೊತ್ತಿರೋದು. ಇಷ್ಟೇ ನನ್ನ ಒಂದು ಮಾಹಿತಿ. ಸೊ ಮೊದಲನೇ ವಿಡಿಯೋ ಇದು, ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ ಕೇಸ್ ಏನಾದ್ರು ತಪ್ಪಿದರೆ ದಯವಿಟ್ಟು ತಿದ್ದಿ.
ಇನ್ ಕೇಸ್ ಏನಾದರೂ ವೀಡಿಯೋದಲ್ಲೇನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಿತ್ತಾ ಅಥವಾ ಏನಾದರೂ ಮಾಡಬೇಕಿತ್ತಾ ಅನ್ನೋದಿದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.